ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರಿಯಾ ಅಂತ. ನಾನಿವತ್ತು ಮೆಂತೆಕಾಳಿನ ಚಟ್ನಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೆಂತೆಕಾಳಿನ ಚಟ್ನಿ ಮಾಡೋಕ್ಕೆ ಮೆಂತೆಕಾಳನ್ನ ನೆನೆಸಿಡಬೇಕು. ಅದು ಒಂದು 4-5 ಅವರ್ಸ್ ಆದ್ರೂ ನೆಂದಿರಬೇಕು. ಸೊ ಇದಕ್ಕೆ ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಖಾರದ ಪುಡಿ, ಹುಣಸೆ ರಸ, ಕರಿಬೇವು, ಬೆಲ್ಲ, ಉಪ್ಪು ಮತ್ತು ಜೀರಿಗೆ ಬೇಕಾಗುತ್ತೆ. ಸೊ ಮೊದಲಿಗೆ ಬೆಳ್ಳುಳ್ಳಿ ಜೀರಿಗೆನ ಮಿಕ್ಸರ್ ಮಾಡ್ಕೊಳ್ಳೋಣ. ಕರಿಬೇವು ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು, ಆಮೇಲೆ ಉಳಿದಿದ್ದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸರ್ ಮಾಡೋದು ಅಷ್ಟೇ. ಇದು ಹುರ್ಕೊಳ್ಳೋದಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ಮಿಕ್ಸರ್ ಆದಮೇಲೆ ಹೆಂಗೆ ಕಾಣಿಸುತ್ತೆ, ಹೆಂಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಇದು ದೋಸೆ, ಚಪಾತಿ, ಇಡ್ಲಿ, ಪಡ್ಡು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ, ನಾನು ಹೇಳ್ದಂಗೆ ಇದಕ್ಕೆ ಮೆಂತೆಕಾಳು, ಜೀರಿಗೆ, ಉಪ್ಪು, ಕರಿಬೇವು ಹಾಕ್ಬಿಟ್ಟು ಈ ಥರ ಮಿಕ್ಸರ್ ಮಾಡಿದ್ದೀನಿ. ಸೊ ಇದಕ್ಕೆ ಇವಾಗ ಒಣ ಕೊಬ್ಬರಿ, ಅಚ್ಕಾರದ ಪುಡಿ, ಹುಣಸೆಹಣ್ಣು, ಬೆಲ್ಲ ಅದಷ್ಟೇ ಹಾಕಿದ್ರೆ ಆಯಿತು. ಒಣ ಕೊಬ್ಬರಿ, ಅಚ್ಕಾರದ ಪುಡಿ ಹಾಕ್ಬಿಟ್ಟು ಮಿಕ್ಸರ್ ಮಾಡಿದ್ದೀನಿ. ಇವಾಗ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಮತ್ತು ಇದು ಹುಣಸೆಹಣ್ಣಿನ ರಸ ಇದೆರಡನ್ನು ಹಾಕ್ಬಿಟ್ಟು ಇವಾಗ ಮಿಕ್ಸರ್ ಮಾಡಬೇಕು. ಇದು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಅದೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ಅದು ಈ ಥರನೇ ಆಗುತ್ತೆ. ಸೊ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಲೈಕ್ ಫಾರ್ 15 days to 20 days ಯು ಕ್ಯಾನ್ ಸ್ಟೋರ್ ಫ್ರಿಜ್ಜಲ್ಲಿ. ಸೊ ನೋಡಿ, ನಾನು ಹೇಳ್ದಂಗೆ ದೋಸೆ, ಪಡ್ಡು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಈ ಚಟ್ನಿ ಹಚ್ಕೊಂಡು ಈ ದೋಸೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ.